ಕಾವೇರಿ ವಿವಾದ ನನಗೂ ಹೊಸದಲ್ಲ, ನಿಮಗೂ ಹೊಸದಲ್ಲ. ಕಾವೇರಿ ವಿವಾದವನ್ನ ನಾವೆಲ್ಲ ಮೈಗೆ ಅಂಟಿಸ್ಕೊಂಡೇ ಬೆಳೆದಿದ್ದೇವೆ. ರಾಜಕೀಯಕ್ಕಿಂತ ರಾಜ್ಯದ ಜನ ರೈತರ ಹಿತ ಮುಖ್ಯ. ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡೋಣ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕಾವೇರಿ ಸರ್ವಪಕ್ಷ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾವಿಕ ಮಾತನ್ನ ಆಡಿದ್ದಾರೆ. ಕಾವೇರಿ ವಿಚಾರಕ್ಕೆ ಹಿಂದೆ ಎಲ್ಲರೂ ಕೂಡ ಒಟ್ಟಾಗಿ ನಿಂತಿದ್ದೇವೆ. ಕುಡಿಯುವ ನೀರಿಗೆ ಮೊದಲು ಆದ್ಯತೆಯನ್ನ ನೀಡಬೇಕು. ಸರ್ಕಾರದ ನಿಲುವಿಗೆ ನಾವೆಲ್ಲರೂ ಕೂಡ ಸಂಪೂರ್ಣ ಸಹಮತ ಹೊಂದಿದ್ದೀರಿ. ಕೇಂದ್ರದ ಸಚಿವರಿಗೂ ಪಕ್ಷದ ಪರ ಮಾತನಾಡಿದ್ದಾರೆ ಅಂತ ಹೇಳಿ ಸಿಎಂ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಮೀಟಿಂಗ್ಗೆ ಮೊದಲೇ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದೆ ಸಿಆರ್ ಪಾಟೀಲ್ ಅವರು, ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಮಾಜಿ ಸಿಎಂಗಳಾದ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಅವರಿಗೆ ಮನವರಿಕೆ ಮಾಡಿದ್ದೆ. ಸಂಸತ್ ಸದಸ್ಯರ ಸಭೆಯಲ್ಲಿ ಪಕ್ಷ ಭೇದ ಮರೆತು ಸಹಕರಿಸಿದ್ದಾರೆ. ಎಲ್ಲರೂ ಕೂಡ ಪಕ್ಷದ ಪರ ನಿಲ್ಲುವ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ದಾರೆ. ಕಾವೇರಿ ಕೃಷ್ಣಾ ಗೃಹದಲ್ಲಿ ಕಾವೇರಿ ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಗಳಾಡ್ತಾ ಇದ್ದಾರೆ. ಸರ್ವಪಕ್ಷ ಸಭೆ, ಆ ಸರ್ವಪಕ್ಷ ಸಭೆಗಳಲ್ಲಿ ಸಾಕಷ್ಟು ಜನ ನಾಯಕರು ಕೂಡ ಭಾಗಿಯಾಗಿತ್ತು. ಡಿಕೆ ಶಿವಕುಮಾರ್ ಅವರು ಕಿಚ್ಚನೆಯ ಮಾತುಗಳನ್ನ ಆಡಿ ವಿಚಾರಗಳನ್ನ ಹೇಳಿದ್ದಾರೆ. ಇಲ್ಲೂ ಕೂಡ ನಾವೆಲ್ಲ ರೀತಿಯಾಗಿಯೂ ಕೂಡ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಮೀಟಿಂಗ್ಗೆ ಮೊದಲೇ ಹೇಳಿದ್ವಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿ ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಸಿಆರ್ ಪಾಟೀಲ್, ಇನ್ನೂ ಸಾಕಷ್ಟು ಜನ ಇದ್ರು, ಬೊಮ್ಮಾಯಿ, ಶೆಟ್ಟರ್ ಎಲ್ಲರೂ ಕೂಡ ಇದ್ರು. ಸೊ ಈ ಒಂದು ಸಂದರ್ಭದಲ್ಲಿ ಕಾವೇರಿ ಅಂತ ಬಂದ್ರೆ ಅದು ನಮ್ಮ ನಾಡಿನ ಪ್ರಶ್ನೆ ಅಂತ ಹೇಳ್ತಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಜೋಯಲ್, ಆ ಒಂದು ಮೀಟಿಂಗ್ ನಲ್ಲಿ ಏನ್ ನಡೀತಾ ಇದೆ, ಯಾವ ರೀತಿಯಾಗಿರುವಂತಹ ಮಾತುಕತೆಗಳಾಗ್ತಾ ಇದ್ದಾವೆ? ಕಾವ್ಯ, ಇವತ್ತು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷದ ಸಭೆ ನಡೀತಾ ಇದೆ. ಇವತ್ತು ನಡೀತಾ ಇರುವಂತಹ ಸಭೆಯಲ್ಲಿ ವಿಪಕ್ಷದ ನಾಯಕರುಗಳು ಕೂಡ ಭಾಗಿಯಾಗಿದ್ದಾರೆ. ಉಭಯ ಪಕ್ಷದ ನಾಯಕರುಗಳು ಕೂಡ ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಸೇರಿರುವಂತಹ ವಿಚಾರ ಕಾವೇರಿ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗದ ಹಿನ್ನೆಲೆಯಲ್ಲಿ ಈ ಒಂದು ಕೆಆರ್ಎಸ್ ಅಣೆಕಟ್ಟು ತುಂಬದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅಲ್ಲಿ ಆ ಒಂದು ನದಿ ಪಾತ್ರದ ಜನರಿಗೂ ಕೂಡ ಸಮಸ್ಯೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ಮಹತ್ವದ ಸಭೆಯನ್ನು ಇವತ್ತು ಕರೆಯಲಾಗಿತ್ತು. ಕೇವಲ ಕಾವೇರಿ ವಿಚಾರ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಇರುವಂತಹ ಹಲವು ಜಲಾಶಯಗಳ ವಿಚಾರಕ್ಕೂ ಕೂಡ, ಅಂದ್ರೆ ಯಾವ ಜಲಾಶಯದ ಒಳಹರಿವು ಎಷ್ಟರ ಮಟ್ಟಿಗಿದೆ, ಹಾಗೇನೆ ಹೊರಹರಿವು ಎಷ್ಟರ ಮಟ್ಟಿಗಿದೆ ಅನ್ನುವಂತ ವಿಚಾರಕ್ಕೂ ಕೂಡ ಇಲ್ಲಿ ಚರ್ಚೆ ನಡೆದಿರುವಂತದ್ದು. ಹೀಗಾಗಿ ಇವತ್ತು ಈ ಒಂದು ಸಭೆಯಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ಅವರು ಕಾವೇರಿ ವಿವಾದದ ವಿಚಾರವಾಗಿಯೂ ಕೂಡ ಮಾತಾಡಿದರೆ, ಕಾವೇರಿ ವಿವಾದ ನಮಗೂ ಕೂಡ ಹೊಸದಲ್ಲ, ನಿಮ್ಗೂ ಕೂಡ ಹೊಸದಲ್ಲ. ಕಾವೇರಿ ವಿವಾದವನ್ನ ನಾವೆಲ್ಲ ಮೈಗೆ ಅಂಟುಕೊಂಡೇ ಬೆಳೆದಿದ್ದೀವಿ. ರಾಜಕೀಯಕ್ಕಿಂತ ಹೆಚ್ಚಾಗಿ ಇಲ್ಲಿ ರಾಜ್ಯದ ರೈತರ ಹಿತವನ್ನ ಕಾಪಾಡೋದು ಮುಖ್ಯ ಆಗುತ್ತೆ. ಹೀಗಾಗಿ ರಾಜ್ಯದ ಹಿತಾಸಕ್ತಿ ವಿಚಾರದಲ್ಲಿ ರಾಜಕಾರಣವನ್ನ ಪಕ್ಕಕ್ಕಿಟ್ಟು ರಾಜ್ಯದ ಹಿತಕ್ಕಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಒಟ್ಟಿಗೆ ನಿಂತಿರುವಂತ ಚರಿತ್ರೆ ನಮ್ಮ ರಾಜ್ಯಕ್ಕಿದೆ. ಹೀಗಾಗಿ ನಮ್ಮ ರಾಜ್ಯದ ಜನಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕು. ಆ ನಿಟ್ಟಿನಲ್ಲಿ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇಲ್ಲಿ ಈಗ ಸದ್ಯಕ್ಕೆ ಮಳೆ ಕೊರತೆ ಇರೋದ್ರಿಂದ ಈಗ ರೈತರಿಗೆ ಬಹು ಮುಖ್ಯವಾಗಿ ವ್ಯವಸಾಯಕ್ಕೆ ಅಂತ ಮುಖ್ಯವಾಗಿ ಕುಡಿಯುವ ನೀರು ಬೇಕಾಗಿದೆ. ಆ ನೀರನ್ನ ಪೂರೈಸಬೇಕು. ಆ ನೀರನ್ನ ಪೂರೈಸುವುದು ನಮ್ಮ ಆದ್ಯ ಕರ್ತವ್ಯ ಅಂತೇಳಿ. ಹಾಗೇನೆ ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಈ ಒಂದು ನೀರು ಹಂಚಿಕೆ ವಿಚಾರಕ್ಕೆ, ಅಂದ್ರೆ ಪರ ರಾಜ್ಯವಾಗಿರುವಂತಹ ತಮಿಳುನಾಡಿನಲ್ಲಿ, ಅಂದ್ರೆ ತಮಿಳುನಾಡು ಸಾಕಷ್ಟು ಒತ್ತಡವನ್ನ ಹೇರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಿಡಬ್ಲ್ಯೂಆರ್ಸಿ ಮತ್ತೆ ಸಿಡಬ್ಲ್ಯೂಎಂಎ ಕೂಡ ಈ ವಿಚಾರವನ್ನ, ಅಂದ್ರೆ ನೀರು ಹರಿಸಲೇಬೇಕು 15 ದಿನಗಳ ಕಾಲ ಅಂತ ಹೇಳಿತ್ತು. ಆದ್ರೆ ಸದ್ಯಕ್ಕೆ ಅಂತಂದ್ರೆ ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗಿಲ್ಲ ಅಂತಂದ್ರೂ ಒಂದಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒಳಹರಿವು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಆಗ್ಬಾರ್ದು ಅನ್ನೋ ಒಂದು ಮೀಟಿಂಗ್ ಅನ್ನು ಕರೆದಿರುವಂತದ್ದು. ಹೀಗಾಗಿ ಎಲ್ಲ ಪಕ್ಷದ ನಾಯಕರುಗಳ ಅಭಿಪ್ರಾಯವನ್ನ ಇಲ್ಲಿ ಪಡ್ಕೊಳ್ಳಲಾಗ್ತಾ ಇದೆ. ಕಾವ್ಯ. ಓಕೆ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.